ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಪೃಥ್ವಿ ಕ್ಷಿಪಣಿಯ ಪಿತಾಮಹ APJ ಅಬ್ದುಲ್ ಕಲಾಂ. ಎರಡನೇ ಪ್ರಶ್ನೆ, ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯಾದ ಹಾಗೂ ಮೊದಲ ಯತ್ನದಲ್ಲೇ ಯಶಸ್ವಿಯಾದ ಯೋಜನೆ ಯಾವುದು? ಮಂಗಳಯಾನ. ಮೂರನೇ ಪ್ರಶ್ನೆ, ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಪರಮವೀರ ಚಕ್ರ ಎಷ್ಟರಲ್ಲಿ ನೀಡಿ ಗೌರವಿಸಲಾಯಿತು? 1999ರಲ್ಲಿ. ನಾಲ್ಕನೇ ಪ್ರಶ್ನೆ, ನವರಸಪುರ ಉತ್ಸವವು ಡ್ಯಾಶ್ ಇದರೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ? ಸಂಗೀತ. ಐದನೇ ಪ್ರಶ್ನೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕುಮಾರವ್ಯಾಸ ಪ್ರಶಸ್ತಿಯನ್ನು 2013ರಲ್ಲಿ ಯಾರಿಗೆ ನೀಡಿತು? ಬಾಲಚಂದ್ರ ಶಾಸ್ತ್ರಿ ಹಿರೇಮಠ್. ಆರನೇ ಪ್ರಶ್ನೆ, ಹಕ್ಕಿ ಜ್ವರವನ್ನು ಯಾವ ವಿಧದ ಇನ್ಫ್ಲೂಯೆಂಜಾ ವೈರಸ್ಸು ಉಂಟುಮಾಡುತ್ತದೆ? H5N1. ಏಳನೇ ಪ್ರಶ್ನೆ, ರಾಮನಗರ ಜಿಲ್ಲೆಯಲ್ಲಿರುವ ಬ್ಯಾಲ್ಯಾಳು ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು? ಮಂಗಳಯಾನ ಟ್ರ್ಯಾಕಿಂಗ್ ಕೇಂದ್ರ. ಎಂಟನೇ ಪ್ರಶ್ನೆ, ಕರ್ನಾಟಕದ IMR ಎಷ್ಟು? 38. ಒಂಬತ್ತನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ ನೆರವಿನ ಡೈರಿ ಅಭಿವೃದ್ಧಿ ಕಾರ್ಯಕ್ರಮಗಳು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಎಷ್ಟರಲ್ಲಿ ಹಾಗೂ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? 1974ರಲ್ಲಿ ಕರ್ನಾಟಕದಲ್ಲಿ. ಹತ್ತನೇ ಪ್ರಶ್ನೆ, ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧ ಪ್ರಮಾಣ 90-110. 11ನೇ ಪ್ರಶ್ನೆ, ಡೈನೋಸಾರ್ಗಳು ಈ ಯುಗದಲ್ಲಿದ್ದವು? ಮೀಸೋಜೋಯಿಕ್ ಯುಗ. 12ನೇ ಪ್ರಶ್ನೆ, ಕೃತಕವಾಗಿ ಹಣ್ಣುಗಳನ್ನು ಪಕ್ವಗೊಳಿಸುವುದಕ್ಕೆ ಬಳಸಲಾಗುವ ಅನಿಲ ಎಥಿಲೀನ್. 13ನೇ ಪ್ರಶ್ನೆ, ನ್ಯೂಟ್ರಿನೋ ಎಂಬುದು ಧಾತುವಿನ ಕಣ. 14ನೇ ಪ್ರಶ್ನೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗುತ್ತವೆ? ಚಕ್ರೀಯ. 15ನೇ ಪ್ರಶ್ನೆ, ಆಹಾರ ಸರಪಳಿಯಲ್ಲಿ ಯಾವುದು ಪ್ರಾಥಮಿಕ ಉತ್ಪಾದಕ? ಪರಭಕ್ಷಕಗಳು. 16ನೇ ಪ್ರಶ್ನೆ, ಪ್ರಖ್ಯಾತ ಪಕ್ಷಿ ತಜ್ಞರು ಎಂದು ಪ್ರಸಿದ್ಧಿ ಪಡೆದವರು? ಡಾಕ್ಟರ್ ಸಲೀಂ ಅಲಿ. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಧಾಮಗಳ ಸಂಖ್ಯೆ ಅನುಕ್ರಮವಾಗಿ 5 ಮತ್ತು 27. 18ನೇ ಪ್ರಶ್ನೆ, ಕೋಶ ವಿಭಜನೆಯ ಪ್ರಕ್ರಿಯೆ ಇದರ ಮೂಲಕ ನಡೆಯುತ್ತದೆ? ಮೈಟಾಸಿಸ್. 19ನೇ ಪ್ರಶ್ನೆ, 1980ರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಕರಣಗೊಳಿಸಿದ ಬ್ಯಾಂಕುಗಳ ಸಂಖ್ಯೆ ಎಷ್ಟು? 6. 20ನೇ ಪ್ರಶ್ನೆ, ಜಂಬೋ ಜೆಟ್ ಎಂದೇ ಖ್ಯಾತವಾಗಿದ್ದ ಬೋಯಿಂಗ್ 747 ವಿಮಾನಕ್ಕೆ ವಿದಾಯ ಹೇಳಿದ ವಿಮಾನಯಾನ ಸಂಸ್ಥೆ ಯಾವುದು? ಡೆಲ್ಟಾ ಏರ್ಲೈನ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.